ಫೋನ್ ಕೊಡ್ಬೋದಾ? ಒಂದ್ಸರಿ ಫೋನ್ ಕೊಡಿ, ದಯವಿಟ್ಟು ಕೈ ಮುಗಿತೀನಿ. ಫೋನ್ ಕೊಡಿ, ಫೋನು. ಇಲ್ಲ ಇಲ್ಲ, ನಾನು ಫೋನ್ ಕೊಡೋಕ್ಕಾಗಲ್ಲ, ಹೋಗ್ಬೇಕು. ಒಂದೇ ಒಂದು ನಿಮಿಷ ಫೋನ್ ಕೊಡಿ. ನನ್ನ ಹತ್ರ ಫೋನ್ ಇಲ್ಲ. ನಮ್ಮವ್ರಿಗೆ ಯಾರಿಗೂ ಅರ್ಜೆಂಟಾಗಿ ಫೋನ್ ಮಾಡ್ಬೇಕಮ್ಮ. ಕೊಡಿಯಮ್ಮ, ಕಾಲಿ ಬಿಡ್ತೀನಮ್ಮ. ಫೋನ್ ಕೊಡಮ್ಮ, ಪ್ಲೀಸ್ ಪ್ಲೀಸ್. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಶ್ರಾವಣಿ, ನಾನು ಪೂಜೆ ಶುರು ಮಾಡೋ ಮೊದಲೇ ಎಲ್ರಿಗೂ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಡ್ರಿ ಅಂತ ಹೇಳಬೇಕಾಗಿತ್ತು. ಶ್ರಾವಣಿ ಪಿಕ್ ಮಾಡು. ಶ್ರಾವಣಿ, ನಾನು ನಿನ್ನ ದೊಡ್ಡಪ್ಪ ಮಾತಾಡ್ತಾ ಇದ್ದೀನಿ. ಪಿಕ್ ಮಾಡು ಶ್ರಾವಣಿ, ಪ್ಲೀಸ್ ಪ್ಲೀಸ್. ಶ್ರಾವಣಿ ಸರ್, ಫೋನ್ ಕೊಡಿ, ನಾನು ಹೋಗ್ಬೇಕು. ಒಂದೇ ಒಂದು ನಿಮಿಷ. ನಮ್ಮವರು ಪಿಕ್ ಮಾಡ್ತಿಲ್ಲ. ಒಂದು ನಿಮಿಷ ರೀ, ನಿಮ್ಮ ಕಡೆಯಲ್ಲವ್ರು ಫೋನ್ ತಗೊಳ್ತಾ ಇಲ್ಲ ಅಂದ್ರೆ ನಾನೇನು ಮಾಡಬೇಕು? ನಾನು ಹೋಗ್ಬೇಕು, ಫೋನ್ ಕೊಡಿ ಇಲ್ಲಿ. ಏನಮ್ಮ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಾ ಇದ್ರು ಅರ್ಥನೇ ಮಾಡ್ಕೋತಿಲ್ಲ. ಒಂದೇ ಒಂದು ನಿಮಿಷ, ನಮ್ಮವ್ರಿಗೆ ಫೋನ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ಅಷ್ಟೇ. ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಫೋನ್ ಕೊಡ್ರಿ ಇಲ್ಲಿ. ಹೆದರ್ಕೋಬೇಡ, ನಾನು ತುಂಬ ಒಳ್ಳೆಯವನು. ನಾನು ನಮ್ಮನೆಯಿಂದ ಬಂದು ತುಂಬ ದಿನ ಆಗೋಯ್ತು. ಅವರೆಲ್ಲ ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಒಂದೇ ಒಂದು ಸರಿ ಕಾಲ್ ಮಾಡಿ ಕೊಟ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾರ್ದಮ್ಮ ಫೋನು? ಯಾವುದೋ ಅನ್ನೋನ್ ನಂಬರ್ ದೊಡ್ಡಮ್ಮ. ಈಗ ಪೂಜೆ ಬಗ್ಗೆ ಗಮನ ಕೊಡು, ಆಮೇಲೆ ಮಾತಾಡಿದ್ರೆ ಆಯಿತು. ಏನಮ್ಮ, ಇಷ್ಟೊತ್ತು ನಿಮ್ಮವ್ರಿಗೆಲ್ಲ ಹೇಳಿದ್ದಾಯ್ತು, ಈಗ ನೀವು ಅದನ್ನೇ ಶುರು ಮಾಡಿಕೊಂಡ್ರೆ? ಶ್ರಾವಣಿ, ಆ ಫೋನ್ನ ಆ ಕಡೆ ಹೇಳು. ಇಷ್ಟುವರೆಗೂ ಪೂಜೆನ ಸರಿಯಾಗಿ ಮಾಡಿ ಲಾಸ್ಟಲ್ಲಿ ಪೂಜೆಗೆ ತೊಂದರೆ ಆಗೋದು ಬೇಡ. ಅಕ್ಕ, ಪದೇ ಪದೇ ಫೋನ್ ಬರ್ತಿದೆ ಅಂದರೆ ಯಾರು ಮಾಡ್ತಾ ಇರ್ಬೋದು? ನಿನಗೆ ಯಾಕೆ ಅನುಮಾನ ಬರ್ತಾ ಇದೆ? ಆ ಪ್ರಭಾಕರ್ ಏನಾದರೂ ಫೋನ್ ಮಾಡಿಬಿಡ್ತಾನೆ ಅಂತ ಭಯನ? ಅಯ್ಯೋ, ಬಾಯ್ ತಪ್ಪಿನೂ ಹಂಗೆಲ್ಲ ಹೇಳ್ಬೇಡ ಅಕ್ಕ, ನನಗಿನ್ನೂ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ನೀನೇನು ಹೆದರ್ಕೋಬೇಡ, ಇಷ್ಟೊತ್ತಿಗೆ ಅವನು ಪೀಸ್ ಆಗಿರ್ತಾನೆ. ರೀ, ಫೋನ್ ಕೊಡ್ರಿ ಇಲ್ಲಿ, ನಾವು ಹೋಗ್ಬೇಕು. ಒಂದು ನಿಮಿಷ ಇರಮ್ಮ, ನನ್ನ ಮಗಳಿಗೆ ಫೋನ್ ಮಾಡ್ತಾ ಇದ್ದೀನಿ. ಕೊಡ್ರಿ ಇಲ್ಲಿ. ಕೊಡಿ ಫೋನ. ಅಮ್ಮ ದಯವಿಟ್ಟು ಕೈ ಮುಗಿತೀನಿ, ಫೋನ್ ಕೊಡಿ. ಖಾಲಿ ಬೇಕಾದ್ರೂ ಬಿಡ್ತೀನಿ, ಪ್ಲೀಸ್ ಅಮ್ಮ, ಪ್ಲೀಸ್. ನಾನು ಅರ್ಜೆಂಟ್ ಯಾರಿಗೂ ನನ್ನ ಮಕ್ಕಳು ನೋಡಿ, ನೀವು ಹೀಗೆ ಒತ್ತಾಯ ಮಾಡಿದ್ರೆ ನಾನು ಕಿರಿಸ್ಬಿಡ್ತೀನಿ. ಕಿರಿಸ್ಕೊಂಡ್ರೆ ಬಿಡೋರು ಯಾರು? ಒಳ್ಳೆಯವರಿಗೆ ಒಳ್ಳೆಯವ್ರು ಆಗ್ತಾರೆ ಅಂತ ಹೇಳ್ತಾರೆ. ನಿಮ್ಮನ್ನು ನೋಡಿದ್ರೆ ಒಳ್ಳೆಯವ್ರ ತರ ಕಾಣ್ತಾರೆ. ಅಮ್ಮ ಪ್ಲೀಸ್ ಅಮ್ಮ, ಫೋನ್ ಕೊಡಿಲ್ಲ ಅಮ್ಮ ಅವ್ರಿಗೆ. ಫೋನ್ ಕೊಡಮ್ಮ. ರೀ, ಯಾರಿದು ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರಲ್ಲ? ಶ್ರಾವಣಿ ಪಿಕ್ ಮಾಡು, ನಿನ್ನ ದೊಡ್ಡಪ್ಪ ಮಾತಾಡ್ತಿದ್ದಾನೆ, ಪ್ಲೀಸ್ ಪ್ಲೀಸ್ ಶ್ರಾವಣಿ. ಹಲೋ ಶ್ರಾವಣಿ. ಮಾವ ನೀವಾ? ಹೌದಮ್ಮ, ನಾನೇ ಮಾತಾಡ್ತಿದ್ದೀನಿ. ನಿಮ್ಮ ಮಾವ ಮಾತಾಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಇದು ಕನ್ಸ ನನ್ಸ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಮಾವ, ನಿಜವಾಗ್ಲೂ ನೀವೇನಾ ಫೋನ್ ಮಾಡಿರೋದು? ಹೌದಮ್ಮ ಬಿಂದು, ನಾನೇ ನಿನ್ನ ಮಾವ ಪ್ರಭಾಕರ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ ಮಾವ? ಯಾಕೆ ಮಾವ ಇಷ್ಟು ದಿನ ಮನೆಗೆ ಬರಲಿಲ್ಲ ನೀವು? ರೀ, ಈ ಫೋನ್ ಕೊಡ್ತೀರಾ ಇಲ್ವಾ?
ಒಂದು ನಿಮಿಷ, ನನ್ನ ಸೊಸೆ ಮಾತಾಡ್ತಿದ್ದ, ಮಾತಾಡ್ಬಿಟ್ಟು ಕೊಟ್ಬಿಡ್ತೀನಿ. ಮಾವ ಮಾತಾಡಿ ಮಾವ, ಎಲ್ಲಿದ್ದೀರಾ? ನೀವು ಹೇಗಿದ್ದೀರಾ? ಅಯ್ಯೋ, ಅದೊಂದು ದೊಡ್ಡ ಕತೆ ಅಮ್ಮ. ಶ್ರಾವಣಿ ನಾನು ಫೋನ್ ಮಾಡಿದ್ದೆ ಅಂತ ಹೇಳು, ನಾನು ತುಂಬ ತೊಂದರೆಲಿದ್ದೀನಿ. ಮಾವ ಎಲ್ಲಿದ್ದೀರಾ ಮಾವ? ಏನು ತೊಂದರೆ? ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇರೋದು? ರೀ, ಫೋನ್ ತಗೊಂಡು ಆಟ ಆಡ್ತಾ ಇದ್ದೀರಾ, ಕೊಡ್ರಿ ಇಲ್ಲಿ. ಮಾವ ಮಾವ ಯಾರೋ ಹೆಂಗ್ಸ್ ಮಾತಾಡ್ತಾ ಇದ್ದಾರೆ. ಯಾರದು ಮಾವ? ಮಾವ ಪ್ಲೀಸ್ ಮಾತಾಡಿ. ಒಂದು ನಿಮಿಷ, ಒಂದೇ ಒಂದು ನಿಮಿಷ, ನನ್ನೆಲ್ಲ ವಿಷಯನೂ ನಾನು ಹೇಳಬೇಕು. ನೀವು ಹೇಳೋದು ಬೇಡ, ಕೇಳೋದು ಬೇಡ, ಕೊಡ್ರಿ ಇಲ್ಲಿ ಫೋನ್. ಒಂದು ನಿಮಿಷ, ನಾನು ಮಾತಾಡಬೇಕು. ಒಂದು ನಿಮಿಷ ಕೊಡಮ್ಮ. ಕೊಡಮ್ಮ. ಅಲ್ಲೋಡು, ಅಲ್ಲಿ ಪ್ರಭಾಕರ ಬರ. ಯಾಯ್ ಮಾವ ಮಾವ ಪ್ಲೀಸ್ ಮಾತಾಡಿ ಮಾವ. ಎಲ್ಲಿದ್ದೀರಾ? ನೀವೆಲ್ಲಿದ್ದೀರಾ ಅಂತ ಹೇಳಿ ಸಾಕು ಮಾವ. ಹಲೋ ಹಲೋ ಮಾವ ಮಾತಾಡಿ. ಮಾವ ಪ್ಲೀಸ್ ಮಾತಾಡಿ. ಛೇ, ಫೋನ್ ಕಟ್ಟಾಯ್ತು. ಪೂಜೆ ಫಲಿಸಿದೆ. ಮಾವ ಫೋನ್ ಮಾಡಿದ್ದಾರೆ ಅಂದ್ರೆ ಮಾವ ಎಲ್ಲೋ ಇದ್ದಾರೆ. ಆದ್ರೆ ಮಾವ ಯಾವುದೋ ತೊಂದರೆಗೆ ಸಿಗಾಕೊಂಡಿದ್ದಾರೆ. ಇದನ್ನ ಫಸ್ಟ್ ಶ್ರಾವಣಿ ಅಕ್ಕಂಗೆ ಹೇಳಬೇಕು. ಈಗ ಮೃತ್ಯುಂಜಯ ಹೋಮ ಮುಕ್ತಾಯದ ಹಂತವನ್ನು ತಲುಪ್ತಾ ಇದೆ. ಇದು ಒಂದು ಆಗಿಬಿಟ್ರೆ ಸಂಪೂರ್ಣ ಫಲ ಎಲ್ಲರಿಗೂ ಸಿಗುತ್ತೆ. ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಡ್ರಿ. ಮೃತ್ಯುಂಜಯಾಯ ಸ್ವಾಹ. ಅತ್ತೆ ಅತ್ತೆ, ಏನಾಯ್ತು ಬಿಂದು? ಅದು ಅತ್ತೆ, ಮಾವ ಮಾವ ಅತ್ತೆ. ಅಪ್ಪನ್ಗೇನಾಯ್ತು? ಮಾವಂಗೇನು ಆಗಿಲ್ಲ. ಮಾವ ಫೋನ್ ಮಾಡಿದ್ರು ರೀ. ಹೇಳ್ಬೇಡಿ, ಎಲ್ಲ ಕೂತ್ಕೊಳ್ಳಿ, ಪೂಜೆ ಇನ್ನೂ ಮುಗ್ದಿಲ್ಲ. ಏನು ಹೇಳ್ದೆ? ದೊಡ್ಡಪ್ಪ ಫೋನ್ ಮಾಡಿದ್ರಾ? ಹೌದಾ? ನಿಜವಾಗ್ಲೂ ಅಪ್ಪ ಫೋನ್ ಮಾಡಿದ್ರಾ? ಯಾವಾಗ ಫೋನ್ ಮಾಡಿದ್ರೆ ಬಿಂದು? ಎಲ್ಲಿದ್ದಾರೆ? ಏನು ಹೇಳಿದ್ರು? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಶ್ರಾವಣಿ ಅಕ್ಕನ ಫೋನ್ ಮಾಡಿದ್ರು. ಎಲ್ಲಿದ್ದಾರಂತೆ? ಹೇಗಿದ್ದಾರಂತೆ? ಯಾಕಿನ್ನೂ ಮನೆಗೆ ಬಂದಿಲ್ಲ ಅವರು? ದೊಡ್ಡಮ್ಮ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಬಿಂದು, ಏನಾಯ್ತು ಅಂತ ಕರೆಕ್ಟಾಗಿ ಹೇಳು. ನಿಮ್ಮ ಮೊಬೈಲ್ಗೆ ಯಾವುದೋ ಅನ್ನೋನ್ ನಂಬರಿಂದ ಪದೇ ಪದೇ ಫೋನ್ ಬರ್ತಾ ಇತ್ತು. ನೀವು ಪೂಜೆಲಿದ್ದೀರಾ ಅಂತ ಹೇಳೋಣ ಅಂತ ಫೋನ್ ಪಿಕ್ ಮಾಡಿದೆ. ನೋಡಿದ್ರೆ ಮಾವನ ವಾಯ್ಸು. ಅಲ್ಲಿ ಯಾರ್ದು ಫೋನ್ ಇಸ್ಕೊಂಡು ಕಾಲ್ ಮಾಡಿದ್ರು ಅನ್ಸುತ್ತೆ. ಹೌದಾ? ಈಗ ಅಪ್ಪ ಎಲ್ಲಿದ್ದಾರಂತೆ? ಅದನ್ನ ಹೇಳಲಿಲ್ಲ ರೀ. ಅಷ್ಟರಲ್ಲಿ ಅವ್ರು ಫೋನ್ ಇಸ್ಕೊಬಿಟ್ರು.
ಕೊನೆಯಲ್ಲಿ ಅವ್ರೊಂದು ಮಾತು ಸಹ ಹೇಳಿದ್ರು. ಏನಂದ್ರು? ನಾನು ಸಮಸ್ಯೆಯಲ್ಲಿದ್ದೀನಿ, ಅದನ್ನು ಶ್ರಾವಣಿಗೆ ತಿಳಿಸು ಅಂತ ಹೇಳಿದ್ರು.